ನನ್ನ ಮಗ ನಿನ್ನೆ ಮಧ್ಯಾಹ್ನ ಹೊರಗಡೆ ಹೋಗಿದ್ದಾರೆ ಊಟಕ್ಕೆ ಅಂಥೇಳಿ ಅವ್ರ ಫ್ರೆಂಡ್ ಕರ್ಕೊಂಡು. ಅವಾಗ ಅವ್ನಿಗೆ ಏನು ಮಾಡ್ಯಾರ, ಅಲ್ಲಿಂದ ಆಧಾರ್ ಕಾರ್ಡ್ ಕೇಳ್ಯಾರ. ನಿಮಗೆ ನಾ ಯಾಕೆ ಆಧಾರ್ ಕಾರ್ಡ್ ಕೊಡ್ಬೇಕಂತ ಕೇಳ್ಯಾನ್ರಿ ನನ್ನ ಮಗ. ಅಂದ್ಕೂಳೆ ಇಲ್ಲಿ ಗೇಟಿನ ಮಠ ಬಾ 10 ಮಿನಿಟ್ಸ್ ಮಾತಾಡೋದೈತಿ ಅಂದ್ಕೂಳೆ ಅವ ಬಂದಾನ್ರಿ ಕ್ಯಾಶುಯಲ್ ಆಗಿ. ಗೇಟಿನ ಮಠ ಮಾತಾಡೋಕೆ ಬಂದಾಗ ಅವನ್ನ ಮತ್ತು ಅಲ್ಲಿಂದ 4 ಮಂದಿ ಬಂದು ಹಿಂದಿಬ್ಬರು ಲಾಕ್ ಮಾಡಿ ಅವನದು ಮೊಬೈಲ್ ಕಸ್ಕೊಂಡು ಇದನ್ನು ಮಾಡ್ಯಾರ. ನಾನು ಫೋನ್ ಮಾಡ್ಬೇಕಂದ್ರೆ ಅವ್ನಿಗೆ ಮೊಬೈಲ್ ಕಸ್ಕೊಂಡ್ಬಿಟ್ಟಾರ. ಅವ್ನು ನನಗೆ ಫೋನ್ ಮಾಡಲಿಲ್ಲ. ಅದ್ರ ಸಂಬಂಧ ನನಗೆ 7 o'clock ಗುರ್ತಾಗಿದ್ದು ಕೂಡ ನನ್ನ ಮಗನ ಎಬ್ಬಿಸ್ಕೊಂಡು ಕರ್ಕೊಂಡು ಹೋದೆ ರೀ. ಅಲ್ಲಿದ್ದವ್ರು ಹೇಳ್ತಾರೆ ನನಗೆ 5 ಲಕ್ಷ ಕೊಡ್ಬೇಕು ನಮ್ಮ ಹುಡುಗಿಗೆ ಪರಿಹಾರ ಅಂತ ಹೇಳಿದ್ರು. ನಾ ಯಾಕೆ ಕೊಡ್ಬೇಕು ನಿಮಗೆ 5 ಲಕ್ಷ ಅಂತ ನಾ ಕೇಳಿದ್ರೂ ಸಹ ಇಲ್ಲಾಂದ್ರೆ ನಿಮ್ಮ ಹುಡುಗ ಇಲ್ಲೆಲ್ಲರ ಕಂಡ್ರೆ ಅವ್ನು ಮುಗಿಸೇ ಬಿಡ್ತೇವೆ, ನಿಮ್ಮ ಮನೆಗೆ ಬಂದು ಬೆಂಕಿನೇ ಇಡ್ತೇವೆ, ನಿಮ್ಮ ಫ್ಯಾಮ್ಲಿನ ಸುಟ್ಟಾಕ್ತೇವೆ ಅಂತ ಹೀಗೆಲ್ಲ ಮಾತಾಡ್ಯಾರ್ರಿ ಅವ್ರು. ಈಗ ನನ್ನ ಮಗಗೆ ಇಷ್ಟು ನೋವಾಗೈತಲ್ಲ, ಇವ್ರೇನು ಪರಿಹಾರ ಕೊಡ್ತಾರಂತ ನಾ ಕೇಳ್ಬೇಕಾ ಬ್ಯಾಡ್ರಿ ಅವ್ರಿಗೆ? ಬರಲಿ ರೀ ಅವ್ರು ಮುಂದೆ ನನಗೇನು ಪರಿಹಾರ ಕೊಡ್ತಾರೆ ಕೊಡಲಿ ಅವರು. ಈಗ ನನ್ನ ಮಗಗೆ ಇಷ್ಟ ಇದಾಗೈತಲ್ಲ, ಗಾಯದಾಗೈತಲ್ಲ, ಮಾಡಲಿ ಅವ್ರು. ಅವ್ನ ಬ್ಲಡ್ಡು ಕ್ಲಾಟ್ ಆಗೈತಿ, ಅದಕ್ಕೆ ಅವ್ರು ಏನು ಪರಿಹಾರ ಕೊಡ್ತಾರೆ ನಾನು ಕೇಳ್ತೇನೆ ಅವ್ರಿಗೆ. ನನಗೆ ಸುಳ್ಳ ಫ್ರೆಂಡ್ ಜೋಡಿ ಊಟಕ್ಕೆ ಕುಂತೋನ್ ಎಬ್ಬಿಸ್ಕೊಂಡು ಕರ್ಕೊಂಡು ಹೋಗಿ ಹೊಡೆದಾರಲ್ರಿ, ನಾ ಕೇಳ್ತೇನೆ ಈಗ ನನ್ನ ಮಗಗೆ ಏನು ಪರಿಹಾರ ಕೊಡ್ತೀರಿ ಅಂತ ಹೇಳಿ. ಮುಂದೇನಿಲ್ಲ ರೀ, ಈಗ ನಡೆದೈತೆಲ್ಲ ಪ್ರೊಸೀಜರ್, ಅವ್ರೇನು ಹೇಳ್ತಾರೆ ಅದನ್ನು ಮಾಡ್ತೇನೆ ರೀ ನಾನು. ಅವ್ರನ್ನ ಮಾತ್ರ ಸುಮ್ಬಿಡಬಾರ್ದು ನೋಡ್ರಿ ಅಷ್ಟೆ. ಜಾತಿ ಬಗ್ಗೆ ನಾವು ವಿಷಯನ ಮಾತಾಡಿಲ್ಲ. ಆ ಜಾತಿ ಬಗ್ಗೆ ನಮಗೆ ಬ್ಯಾಡ್ರಿ, ನಾವೆಲ್ಲ ಒಂದ ಅಂತ ನಾನು ಹೇಳ್ತೀನಿ. ನೀವು ಕ್ರಿಶ್ಚಿಯನ್ರು ಹಂಗೆ ಬಂದಿದ್ರಿ ಹಿಂಗೆ ಬಂದಿದ್ರಿ, ನೀವು ಈಗ ಬಂದು ಇಲ್ಲಿ ಹಿಂದೂ ಹುಡುಗಿಯರನ್ನೆಲ್ಲ ಎಳ್ಕೊಂಡು ಹೋಗ್ಕಿರೇನ ಅಂತ ಧಮ್ಕಿ ಹಾಕನ್ರಿ ಅವ ನನಗೆ. ಅವ ಯಾರು ನನಗೆ ಧಮ್ಕಿ ಹಾಕಾಕ? ಈಗ ನೀವು ಕ್ರಿಶ್ಚಿಯನ್ರು ಮಾಡೋ ಕೆಲಸನೇ ಇಂಥದ್ದು ಅಂತಂದು ಮಾಡಿದ್ದು ನನ್ನ ಮಗಂದು ನಮ್ಮ ಬಗ್ಗೆ ಮಾತಾಡ್ಬೇಕವ, ಜಾತಿ ಬಗ್ಗೆ ಮಾತಾಡಬಾರ್ದು. ಯಾಕಂದ್ರೆ ಜಾತಿ ಬಗ್ಗೆ ಮಾತಾಡುವಂಥ ಇದನ್ನ ನೆಸಸರಿನೇ ಇದ್ದಿದ್ದಿಲ್ಲಲ್ಲಿ ಅವನಿಗೆ. ಅವ್ರು ನನ್ನ ಜೊತೆ ಮಾತಾಡ್ಬೇಕಾದ್ರೆ 2 ಇದ್ರು ಅವರು. ಆಮೇಲೆ ಅಲ್ಲಿ ನನ್ನ ಮಗಗೆ ಹೊಡೆದವ್ರು ಒಂದು 10-12 ಜನ ಹೊಡೆದಾರ್ರಿ. ಆ ಸಣ್ಣ ಸಣ್ಣ ಹುಡುಗರ್ನೆಲ್ಲ ಇನ್ವಾಲ್ವ್ ಮಾಡ್ಕೊಂಡಾರ. ಅಂದರೆ ಇಬ್ಬರು ಹುಡುಗಿ ಅಡ್ಡಾಡಿದ್ರೆ ಪ್ರೀತಿ ಮಾಡ್ದಂಗೆ ಅದು. ಪ್ರೀತಿ ಮಾಡ್ದಂಗೆ ಮತ್ತು ರೀ ಇದಕ್ಕೆಲ್ಲ ನ್ಯಾಯ ಬೇಕಲ್ಲ ನಮಗೆ. ಒಂದು ಹುಡುಗಿ ಅಡ್ಡಾಡಬಾರ್ದು ಅವ್ರದ್ದು. ಯಾಕೆ ಅವ್ರು ಎಲ್ಲಿ ಹೋದ್ರು ಆಧಾರ್ ಕಾರ್ಡ್ ಹಿಡ್ಕೊಂಡು ಹೋಗ್ಬೇಕು? ಯಾಕೆ ಹಿಡ್ಕೊಂಡು ಹೋಗ್ಬೇಕು ಅವ್ರು ಆಧಾರ್ ಕಾರ್ಡ್? ಹೋಟೆಲ್ಗೆ ಹೋದ್ರು ಆಧಾರ್ ಕಾರ್ಡ್ ಹಿಡ್ಕೊಂಡು ಹೋಗ್ಬೇಕು. ಯಾರು ಮಾಡಲಿಲ್ಲದ್ರು ಇವ್ರಿಗೆ ಯಾಕೆ ನಾವು ಭಯಪಡ್ಬೇಕು ರೀ? ಆಧಾರ್ ಕಾರ್ಡ್ ಕೇಳುವಂಥ ಅರ್ಹತೆ ಅವ್ರಿಗಿಲ್ಲ. ಯಾಕೆ ಕೇಳ್ಬೇಕು ಅವ್ರು ಆಧಾರ್ ಕಾರ್ಡ್? ಊಟಕ್ಕೆ ಕುಂತವ್ರನ್ನ ಕರೆದು ಆಧಾರ್ ಕಾರ್ಡ್ ಕೇಳ್ಬೇಕಂದ್ರೆ ಅವ್ರೇನು ಹಾಸ್ಪಿಟ್ಲಿಗೆ ಹೋಗಿದ್ರಲ್ರಿ ಆಧಾರ್ ಕಾರ್ಡ್ ತೋರಿಸಿ ಇದನ್ನು ಮಾಡಕ್ಕೆ? ಆಧಾರ್ ಕಾರ್ಡ್ ಕೇಳಿದ್ರಂತ ಅವ ಕೊಡಂಗಿಲ್ಲ ಅಂದಿದ್ದಕ್ಕೆ ಅವ್ನು ಕರ್ಕೊಂಡು ಹೋಗಿ ಹಿಂಗೆಲ್ಲ ಹೊಡೆದಾರ. ಅದಕ್ಕೆ ಅವ್ರಿಗೆ ಏನು ಇಲ್ಲಿ ಮಠ ಬಂದ್ಕೊಳ್ಳೋ ಅವ್ರಿಗೆ ಏನು ಮಾಡ್ಬೇಕು ಅದನ್ನು ಅವ್ರು ಕಾನೂನು ಇದನ್ನು ಮಾಡ್ಬೇಕು ರೀ ಅವ್ರಿಗೆ. ಇದೆಲ್ಲದ್ರಲ್ಲಿಂದ ಬಿಡುಗಡೆ ಕೊಡ್ಬೇಕು ನೋಡ್ರಿ. ಇಬ್ಬರು ಹುಡುಗಿ ಅಡ್ಡಾಡೋರನ್ನ ಹಿಂದಿಂದ ಅಡ್ಡಾಡಿ 5 ಲಕ್ಷ ಕೊಡು, ನಿಮ್ಮನಿಗೆ ಬಂದು ಸುಡ್ತೀನಿ, ಅವನ್ನೆಲ್ಲರೂ ಹೋದಾಗ ಈಗ ಅವ್ನಿಗೆ ಈಗ ಅದ ನಮಗೂ ಅದ ಭಯ ರೀ. ಯಾಕಂದ್ರೆ ನಾನು ಒಬ್ಬೇಕೇ ಇರ್ತೇನೆ ಮುಂಜಾನೆ ಸಂಜೆ ಮಠ. ನನ್ನ ಮಗನೂ ಕೆಲ್ಸಕ್ಕೆ ಹೋಗಾನ, ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗಾರ. ಅವ್ನು ಈಗ ಮೊನ್ನೆ ರೀಸೆಂಟ್ಲಿ ಇದು ಹೋಟೆಲ್ ಮ್ಯಾನೇಜ್ಮೆಂಟ್ ಮುಗ್ದೈತೆ ಅವ್ನು. ಅವ ಕೆಲಸದ ಇದ್ರ ಸಂಬಂಧ ಬೆಂಗಳೂರಿಗೆ ಅದೆಲ್ಲ ಹೋಗ್ಬಂದು ಇದನ್ನು ಮಾಡಾಕ್ತಿದ್ದಾರೆ, ಅಡ್ಡಾಡಾಕ್ತಿದ್ದ. ಈಗ ನಾವು ಒಬ್ಬೇಕೆ ಇದ್ದಾಗ ಬಂದು ಏನಾರು ಮಾಡಿದ್ರೆ ರೀ ಭಯ ಇರ್ತೈತಲ್ಲ ನಮ್ಗೆ. ನನಗೆ ರಕ್ಷಣೆ ಬೇಕು. ನನ್ನ ಮಗಗೆ ಈಗ ಹೊರಗೆ ಹೋದಾಗ ಅವರು ಏನು ಮಾಡ್ತಾರೋ ನಂಗೆ ಗುರ್ತಿಲ್ಲ. ಅದಕ್ಕೆ ನಾನು ಅದ್ರ ಬಗ್ಗೆನೂ ಒಂದು ಕಂಪ್ಲೇಂಟ್ ಇಡ್ತೇನೆ ನಾನು. ಅವ್ನಿಗೆ ಎಲ್ಲಿ ಹೋದ್ರೂ ಅವನಿಗೆ ಸೇಫ್ ಆಗಿರ್ಬೇಕವ. ಅವ್ರು ನಮಗೆ ಸಂಘಟನೆ ಅಂತ ಹೇಳಿಲ್ಲ, ಏನು ಹೇಳಿಲ್ರಿ. ಅವ್ರು ಯಾರಂತೂ ಹೇಳಿಲ್ಲ, 3rd person. ಈಗ ಹುಡುಗಿ ಮನೆಯೊಳಗೂ ಏನು ಪ್ರಾಬ್ಲಮ್ ಇಲ್ಲ, ನಮ್ಮ ಇದಕ್ಕೂ ಏನು ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ಇವ್ರು ಯಾರು ರೀ ನಮಗೆ 3rd person? ನನ್ನ ಮಕ್ಳಿಗೆ ಹೊಡೆಯೋರು. ನಾವು ಹೋಗಿ ಹಂಗೆ ಹೊಡಿತೇವೇನೋ ಅವ್ರ ಮನೆಗೆ? ಮತ್ತು ಬರೀ ಜಾತಿ ಬಗ್ಗೆ ಮಾತಾಡಕತ್ತಾರ. ನಾವು ಆ ವಿಷಯ ತೆಗ್ದೇ ಇಲ್ಲ, ನಮಗೆ ಬ್ಯಾಡ್ರಿ ಅದನ್ನು ಅಂತಂದು ಹೇಳಿದ್ರು ನಿಮ್ಮನೇನ ಸುಡ್ತೇವೆ ಅಂತ. ನಮ್ಮ ಮನೆ ಸುಡಾಕ ಇವ ಯಾರು ಹಂಗಂದ್ರೆ? ಬಂದು ಸುಡ್ಲಿಲ್ಲ. ಈಗ ಸುಡ್ಲಿ ಅವ ಬಂದು ಸುಡು ಮಠ ನಾನು ಬಿಡುವುದಿಲ್ಲ.